ಎಲ್ಲರಿಗೂ ನಮಸ್ಕಾರ. ಏನೋ ಈ ದಿನ ಈ ಒಂದು ಪ್ರೆಸ್ ಮೀಟ್ ನಾವು ಕರೆದಿದ್ದೀವಿ. ಆನೇಕಲ್ ತಾಲೂಕಿನ ನಮ್ಮ ಸಾರ್ವಜನಿಕರಲ್ಲಿ, ನಮ್ಮ ನಾಗರಿಕರಲ್ಲಿ ಮತ್ತು ಭಕ್ತಾದಿಗಳಲ್ಲಿ ನಾನು ಮನವಿಯನ್ನು ಮಾಡ್ಕೊತಾ ಇರೋದು ಏನಂತ ಹೇಳಿದ್ರೆ, 12ನೇ ತಾರೀಕು ಇದೇ ಶನಿವಾರ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತೀವಿ. NRR ಬ್ರಿಗೇಡ್, ಯುವ ಬ್ರಿಗೇಡ್ ಅಂತ ಹೇಳ್ಬಿಟ್ಟು ಒಂದು ಹೊಸದಾಗಿ ನಮ್ಮ ಬೆಂಗಳೂರಲ್ಲಿ ನಮ್ಮ NR ರಮೇಶ್ ಅವರ ಒಂದು NRR ಯುವ ಬ್ರಿಗೇಡ್ ಅಂತ ಹೇಳ್ಬಿಟ್ಟು ಒಂದು ತಂಡವನ್ನು ಕಟ್ಟಿದ್ದಾರೆ. ಅದೊಂದು ಸಾರ್ವಜನಿಕರ ಸೇವೆಗೋಸ್ಕರ ಅಂತಲೇ ಈ ಒಂದು NRR ಯುವ ಬ್ರಿಗೇಡ್ನ ನಾವು ಕಟ್ಟಿರುವಂಥದ್ದು. ಆ ಒಂದು ಬ್ರಿಗೇಡ್ನ ಶಾಖೆನ ನಾವು ಆನೇಕಲ್ ತಾಲೂಕಿನಲ್ಲಿ ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು NRR ಯುವ ಬ್ರಿಗೇಡ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮ 12ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಗುತ್ತೆ. ಸಾರ್ವಜನಿಕರಿಗೆ ಒಂದು ಉಪಯೋಗ ಆಗಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ನಾವು ಒಂದು NRR ಯುವ ಬ್ರಿಗೇಡ್ ವತಿಯಿಂದ ಬ್ಲಡ್ ಕ್ಯಾಂಪ್, ರಕ್ತದಾನ ಶಿಬಿರವನ್ನು ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಮಾಡ್ತಾಯಿದ್ದೀವಿ. ಮತ್ತು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಇಡೀ ಆನೇಕಲ್ ತಾಲೂಕಲ್ಲೇ ಪ್ರಪ್ರಥಮ ಬಾರಿಗೆ ನಾವು ಅಂಗಾಂಗ ದಾನ ನೋಂದಣಿ ಶಿಬಿರವನ್ನು ನಾವು ಈಗ NRR ಯುವ ಬ್ರಿಗೇಡ್ ಹೆಸರಲ್ಲಿ ನಾವು ಮಾಡ್ತಾಯಿದ್ದೀವಿ. ಅಂಗಾಂಗ ದಾನನ ನಾವೇನು ಕೊಡೋದು ಅಂತ ಹೇಳ್ತೀವಿ. ಸುಮಾರು ನಮ್ಮ ಕರ್ನಾಟಕದಲ್ಲೇ ಒಂದು 30 ಲಕ್ಷ ಜನ ಈಗಾಗಲೇ ನಮಗೆ ಕಾಯ್ತಾ ಇದ್ದಾರೆ, ನಮ್ಗೆ ಅಂಗಾಂಗ ದಾನ ಮಾಡೋಂಥವ್ರು ಬೇಕು ಅಂದರೆ ಕಿಡ್ನಿ, ಮೆದುಳು ಈ ಥರ ಎಲ್ಲ ತುಂಬ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಕೆಲವು ಸಾರಿ ಆಕ್ಸಿಡೆಂಟ್ ಆದಾಗ, ಮೆದುಳು ನಿಷ್ಕ್ರಿಯ ಆದಾಗ ನಮ್ಮ ಕಿಡ್ನಿ ಮತ್ತು ಆ ಮೆದುಳನ್ನೆಲ್ಲ ತೆಗೆದು ಬೇರೆಯವ್ರು ಕೊಟ್ಟು ಮತ್ತೆ ಒಂದು ಪುನರ್ಜೀವ ಅವ್ರಿಗೆ ಸಿಗುತ್ತೆ. ಆ ರೀತಿಯ ಒಂದು ಕನಸನ್ನ ಈ NRR ಯುವ ಬ್ರಿಗೇಡ್ ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ನಾವು ಆನೇಕಲ್ ತಾಲೂಕಲ್ಲಿ ಮಾಡಬೇಕು. ಮತ್ತು ಈ NRR ಯುವ ಬ್ರಿಗೇಡ್ನ ಇನ್ನಷ್ಟು ಮತ್ತಷ್ಟು ಬೆಳೆಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಂಸ್ಥಾಪಕರಾದಂಥ ನಮ್ಮ NR ರಮೇಶ್ ಅವರ ಒಂದು ಆಕಾಂಕ್ಷೆಯಂತೆ ಇವತ್ತು ಆನೇಕಲ್ ತಾಲೂಕಲ್ಲಿ ನಾವು NRR ಯುವ ಬ್ರಿಗೇಡ್ ಹೆಸರಲ್ಲಿ ಈ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಡಬೇಕು ಅಂತೇಳಿ ಒಂದು ಆಯೋಜನೆ ಮಾಡ್ಕೊಂಡಿದ್ದೀವಿ. ಇದಕ್ಕಿಂತ ಭಕ್ತಾದಿಗಳು ಅಂತ ಹೇಳಿದ್ರೆ ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ಇದು ನಾವು ಯಾವುದೇ ಒಂದು ಪಕ್ಷ ಅನ್ನೋ ಅಥವಾ ಇನ್ನೊಂದು ಅಂತ ನಾವು ಸಂಘಟನೆಯಿಂದ ಮಾಡ್ತಾ ಇರೋದಲ್ಲ. ಇದು ಒಂದು ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವು NRR ಯುವ ಬ್ರಿಗೇಡ್ ಅಂತ ಮಾಡಿರೋವಂಥದ್ದು. ಇದು ಪಕ್ಷಾತೀತವಾಗಿ ಸಾರ್ವಜನಿಕರಿಗೋಸ್ಕರ ಮಾಡ್ತಾ ಇರೋಂಥ ಒಂದು ಕಾರ್ಯಕ್ರಮ ಮತ್ತು ಇದೊಂದು ಸಂಘಟನೆ ಸರ್. ಮತ್ತು ಭಕ್ತಾದಿಗಳಿಗೆ ಏನನ್ನ ಶುಲ್ಕ ಇರುತ್ತೆ, ಇಲ್ಲ ಉಚಿತ ಪ್ರವೇಶನ ಸರ್? ಇದು ಲೋಕ ಕಲ್ಯಾಣಾರ್ಥಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಭಕ್ತಾದಿಗಳಿಗೆ ನಾವು VIP ಟಿಕೆಟ್ ಆಗಲಿ ಅಥವಾ ಪಾಸ್ ಮಾಡೋದಾಗಲಿ ಆ ಥರ ಏನಿಲ್ಲ. ಇಲ್ಲಿ ಬರುವಂಥವ್ರು ಎಲ್ಲರೂ ಭಕ್ತಾದಿಗಳೇ. ಅದಕ್ಕೋಸ್ಕರ ನಾವು ಇದನ್ನು ಯಾವುದೇ ಥರ ನಾವು ಫೀಸ್ ಅಂತಾಗಲಿ, ಟಿಕೆಟ್ ಅನ್ನೋದಾಗಲಿ ಆ ಥರ ಯಾವುದೂ ನಾವು ಮಾಡ್ತಾಯಿಲ್ಲ. ಈಗ ಇದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಆಂಧ್ರ ಪ್ರದೇಶಕ್ಕೆ ಹೋಗಬೇಕು. ಈ ಥರದ್ದು ಸೆಟ್ ಹಾಕಿದರೆ ಈಗ ಎಷ್ಟು ಜನ ಈಗ ತುಂಬ ಜನಗಳಿಗೆ ಇಲ್ಲಿಂದ ನಾವು ತಿರುಪತಿಗೆ ಹೋಗಿ ದೇವ್ರ ದರ್ಶನ ಮಾಡಿ ಬರಬೇಕು ಅಂತ ಹೇಳಿದ್ರೆ ತುಂಬ ಮಿನಿಮಮ್ ಏನಂದರೆ ಅವ್ರಿಗೆ 2 ದಿವಸ ಆದರೂ ಅವರು ಟ್ರಾವೆಲ್ ಮಾಡಿ ಅವರಿಗೆ ತುಂಬ ಸಾವಿರಾರು ರೂಪಾಯಿ ಎಕ್ಸ್ಪೆಂಡಿಚರ್ ಆಗುವಂಥದ್ದು ಇರುತ್ತೆ. ಮತ್ತು ತಿರುಪತಿಗೆ ಹೋದ ತಕ್ಷಣ ದರ್ಶನ ಆಗೋದಿಲ್ಲ ನಮಗೆ ಅನ್ನೋದೆಲ್ಲ ಇರುತ್ತೆ. ಅದಕ್ಕೋಸ್ಕರ ನಾವೊಂದು ಪ್ಲ್ಯಾನ್ ಮಾಡಿ ತಿರುಪತಿಯಲ್ಲಿ ಏನು ಒಂದು ವೈಕುಂಠ ದ್ವಾರದಲ್ಲಿ ಪ್ರತಿ ವರ್ಷ ಓಪನ್ ಆಗುತ್ತೆ, ಅದೇ ಥರ ನಾವು ಈಗ ಅಲ್ಲಿ ಮುಂದೆ ನೋಡಿದರೆ ನೀವು ಒಂದು ರಾಜಗೋಪುರ, ಅಲ್ಲಿ ತಿರುಪತಿಯಲ್ಲಿ ಹೇಗೆ ರಾಜಗೋಪುರ ಬಂದಿದೆಯೋ ಅದೇ ಥರ ಒಂದು ರಾಜಗೋಪುರನ ನಾವು ಇಲ್ಲಿ ನಿರ್ಮಾಣ ಮಾಡಿ ಮತ್ತು ದಶಾವತಾರದಲ್ಲಿ 7 ಬಾಗಿಲುಗಳು ಏನಿದೆ ತಿರುಪತಿನಲ್ಲಿ, ಅದೇ ಥರ ಇಲ್ಲಿ ನಾವು ಒಂದು ಸೃಷ್ಟಿಯನ್ನು ಮಾಡಿ ಮತ್ತು TTDಯಿಂದ ನಮ್ಮ ಶ್ರೀವಾರಿ ಫೌಂಡೇಶನಿಂದ ಅವರೇ ಬರ್ತಾ ಇದ್ದಾರೆ ಈ ಪೂಜಾ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳೋಕ್ಕೆ. ತುಂಬ ಅದ್ಭುತವಾಗಿ ನಡೆಸ್ಕೊಡೋಂಥ ಕಾರ್ಯಕ್ರಮ ಆಗಿದೆ. ನಾನು ಭಕ್ತಾದಿಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ರೆ, ಸಹಸ್ರಾರು ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಾವು ದೇವರ ಒಂದು ಪೂಜೆಯಲ್ಲಿ ಭಾಗವಹಿಸಬೇಕು. ಮತ್ತು ಏನು ಬೆಳಗ್ಗೆ ನಾವು ರಕ್ತದಾನ ಮತ್ತು ಅಂಗಾಂಗ ದಾನ ಶಿಬಿರವನ್ನು ಮಾಡ್ತಾಯಿದ್ದೀವಿ, ಅದರಲ್ಲಿ ನಮ್ಮ ಯುವಕರು ಇವರೆಲ್ಲ ಬಂದು ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡು ಇನ್ನಷ್ಟು ಸಾರ್ವಜನಿಕರಿಗೆ ಉಪಯೋಗ ಆಗುವಂಥದ್ದು ಮಾಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತೀವಿ. ಸ್ಟಾರ್ಟ್ ಆಗುತ್ತೆ ಸರ್, ಕಲ್ಯಾಣೋತ್ಸವ ಸಂಜೆ ಕರೆಕ್ಟಾಗಿ 4:15ಗೆ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. 4:15 ಎಲ್ಲ ಶುರು ಮಾಡೋಷ್ಟಕ್ಕೆ 5:15ಗೆ ಪ್ರಾರಂಭ ಆಗುತ್ತೆ. ರಾತ್ರಿ 9 ಗಂಟೆಗೆ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಅದಾದ ನಂತರ ನಾವು ಪ್ರಸಾದ ವಿನಿಯೋಗ, ಲಾಡು ಪ್ರಸಾದ ಮತ್ತು ಪುಳಿಯೋಗರೆ ಅಂತೆಲ್ಲ ಮಾಡಿ ಒಂದು ಫೋಟೋ ಮತ್ತು ಒಂದು ಕಿಟ್ ಮಾಡಿದ್ದೀವಿ. ಬರುವಂಥ ಪ್ರತಿ ಭಕ್ತಾದಿಗಳಿಗೂ ನಾವು ಒಂದು ಅಷ್ಟು ಕೌಂಟ್ರ್ ಮಾಡಿದ್ದೀವಿ, 6 ಕೌಂಟ್ರ್ ಮಾಡಿಕೊಂಡು ಕ್ಯಾಬಿನ್ ಥರ ಮಾಡಿ ಎಲ್ಲರಿಗೂ ವ್ಯವಸ್ಥಿತವಾಗಿ ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಂಡ ಒಂದು ಸುಮಾರು 1 ತಿಂಗಳಿಂದ ಈ ಒಂದು ಪ್ಲ್ಯಾನ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಾವೆಲ್ಲನೂ ತಯಾರಿ ಆಗ್ತಾಯಿದ್ದೀವಿ ಸರ್. ವಿಮಾನದಲ್ಲಿರ್ಬೋದು ಮತ್ತು ನಮ್ಮ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋದರೆ ಸುಮಾರು ಜನ ಬೆಂಕಿ ಸುಟ್ಟು ಬರ್ನಿಂಗ್ ಆಗಿರ್ತಾರೆ ಮತ್ತು ಆಸಿಡ್ ಹಾಕ್ಕೊಂಡಿರ್ತಾರೆ. ಅಂಥವ್ರಿಗೆಲ್ಲ ಮಲಗಬೇಕು ಅಂದರೆ ನಾವು ಮಲಗುವಂಥ ಹಾಸಿಗೆ ಮೇಲೆ ಮಲಗೋಕೆ ಆಗೋದಿಲ್ಲ. ಅವ್ರಿಗೆ ಒಂದು ಸಪ್ರೇಟ್ ಒಂದು ಹಾಸಿಗೆ ಬೇಕಾಗುತ್ತೆ. ಅದೊಂದು ಕಿಟ್ ಬರುತ್ತೆ. ಒಂದು ಕಿಟ್ಟು ಬಂದು 6,500 ರೂಪಾಯಿ ಆಗುತ್ತೆ. ಆ ಥರ ಕಿಟ್ನ ನಮ್ಮ NRR ಯುವ ಬ್ರಿಗೇಡ್ ಹೆಸರಲ್ಲಿ ಸುಮಾರು ಈಗಾಗಲೇ ನಾವು ಇಡೀ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ ಇದರಲ್ಲಿ 6,500 ಜನಕ್ಕೆ ಈಗಾಗಲೇ ಅವ್ರನ್ನ ಆ ಥರ ವ್ಯಕ್ತಿಗಳು ಯಾರೇ ಬಂದು ಕೇಳಿದ್ರು ಕೊಡೋಂಥ ವ್ಯವಸ್ಥೆಯನ್ನು
ಈ NRR ಯುವ ಬ್ರಿಗೇಡನ್ನ ನಡೆಸ್ತಾ ಇದ್ದಾರೆ. ಅದನ್ನು ಈಗ ನಮ್ಮ ಆನೇಕಲ್ ತಾಲೂಕಲ್ಲೂ ಇನ್ನಷ್ಟು ಮಟ್ಟದಲ್ಲಿ ನಾವು ಕೂಡ ಅದನ್ನು ಬಳಸಬೇಕು, ಅವ್ರು ಮಾಡ್ತಾರಂಥ ಸೇವೆನ ನಾವು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು NRR ಯುವ ಬ್ರಿಗೇಡ್ನ ನಾವು ಶಾಖೆನ ಇಲ್ಲಿ ಪ್ರಾರಂಭ ಮಾಡ್ತಾಯಿದ್ದೀವಿ. ಮತ್ತು ಎರಡನೇದಾಗಿ NRR ಬ್ರಿಗೇಡ್ ಏನು ಮಾಡ್ತಾಯಿದ್ದಾರೆ, ಮಹಾನಗರ ಪಾಲಿಕೆ ಸುತ್ತಮುತ್ತ ಯಾರು ರಾತ್ರಿ ಹೊತ್ತು ಊಟ ಮಾಡೋಕ್ಕಾಗೋದಿಲ್ಲ ಮತ್ತು ಹೊರಗಡೆಯಿಂದ ಬಂದು ಪಾಪ ಅಲ್ಲಿ ಮಲಗಿರ್ತಾರೆ, ಅಂಥವ್ರಿಗೆಲ್ಲನೂ ಪ್ರತಿ ದಿವಸ 300 ಜನಕ್ಕೆ ಅಲ್ಲಿ ಅವ್ರದ್ದೇ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ. ಆ ಹುಡುಗರು ಪ್ರತಿದಿನ ರಾತ್ರಿ 7:30 9 ಗಂಟೆ ಒಳಗಡೆ ಹೋಗಿ ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೆ ಅಂಥವ್ರಿಗೆ ಪ್ಯಾಕೆಟ್ ಕೊಟ್ಟು ಊಟ ಮತ್ತು ವಾಟರ್ ಬಾಟ್ಲ್ ಕೊಡೋ ಅಂಥ ವ್ಯವಸ್ಥೆ ಕೂಡ ನಾವು NRR ಯುವ ಬ್ರಿಗೇಡಿಂದ ಮಾಡ್ತಾಯಿದ್ದೀವಿ. ಆ ಒಂದು ವ್ಯವಸ್ಥಿತವಾಗಿ ಸಾರ್ವಜನಿಕರಿಗೆ ಮತ್ತು ನಮ್ಮ ಜನಗಳಿಗೆ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಶಾಖೆಯನ್ನು ನಾವು ಆನೇಕಲ್ ತಾಲೂಕಲ್ಲಿ ಪ್ರಾರಂಭ ಮಾಡ್ತಾಯಿದ್ದೀವಿ. ರಕ್ತದಾನ ಶಿಬಿರಕ್ಕೆ ನಮ್ಮ ರಾಷ್ಟ್ರೋತ್ಥಾನದಿಂದ ರಕ್ತದಾನ ಶಿಬಿರಕ್ಕೆ ಅವರು ಬರ್ತಾ ಇದ್ದಾರೆ. ಮತ್ತು ನೇತ್ರದಾನ ಮತ್ತು ಏನು ಅಂಗಾಂಗ ದಾನ ಶಿಬಿರಕ್ಕೆ ನೋಂದಣಿ ಮಾಡೋದಕ್ಕೆ ನಮ್ಮ NH ಅವ್ರ ಹತ್ರ ಮಾತಾಡಿ ನಮ್ಮ ಜಿಗ್ನಿ ರಾಮಕೃಷ್ಣ ಹೊಸಬೆಳಕು ಟ್ರಸ್ಟು ಅವರು ಕೂಡ ನಮ್ಮ ಈ ಒಂದು ಜೊತೆಲಿ ಸೇರಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮತ್ತು ತುಂಬ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಈಗ ಏನು ನಾವು ಅಂಗಾಂಗ ದಾನ ಮಾಡ್ತಾಯಿದ್ದೀವಿ, ಸುಮಾರು ನಮ್ಮ ದೇಶದಲ್ಲಿ 8 ಕೋಟಿ ಜನಕ್ಕೆ ಇವತ್ತು ಕಸಿ ಮಾಡಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದಾರೆ. ಅಂದರೆ ಕೆಲವರಿಗೆ ಕಣ್ಣಿಲ್ಲದೆ ಇರ್ಬೋದು, ಕಿಡ್ನಿ ಇಲ್ಲದೆ ಇರ್ಬೋದು, ಮತ್ತು ಮೆದುಳು ಸಮಸ್ಯೆ ಆಗಿರುವಂಥದ್ದು, ಮತ್ತು ಹೃದಯ ಭಾಗ ಸಮಸ್ಯೆ ಆಗಿರೋವಂಥದ್ದು, ಈ ಥರ ನಮ್ಮ ದೇಶದಲ್ಲಿ 8 ಕೋಟಿ ಜನ ನಾವು ಕಾಯ್ತಾ ಇದ್ದಾರೆ, ವೈಟಿಂಗ್ ಲಿಸ್ಟಲ್ಲಿದ್ದಾರೆ. ಅಂಥವ್ರಿಗೆಲ್ಲ ಒಂದು ಉಪಯೋಗ ಆಗಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಈ ಒಂದು ಅಂಗಾಂಗ ದಾನ ರಿಜಿಸ್ಟ್ರೇಷನ್ ಶಿಬಿರವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಚಾರ ಅಂದರೆ ನೇತ್ರದಾನ ನಾವೆಲ್ಲ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಕರ್ನಾಟಕದಲ್ಲಿ 30 ಲಕ್ಷ ಜನ ನಮ್ಮ ನೇತ್ರ ಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ವೆಯ್ಟಿಂಗ್ ಲಿಸ್ಟಲ್ಲಿದ್ದಾರೆ. ಸೊ ಆ ಥರ ಏನಾದರೂ ನೇತ್ರದಾನ ಮಾಡೋವಂಥವ್ರು, ಅದೇನೋ ನಾವು ಬದುಕಿದಾಗಲೇ ನಾವೇನು ನೇತ್ರದಾನ ಕೊಡುವಂಥದ್ದಿಲ್ಲ. ನಾವು ಮರಣ ಹೊಂದಾಗ ನಮ್ಮ ಅಕ್ಕಪಕ್ಕದವ್ರು ಫೋನ್ ಮಾಡಿ ಅವ್ರಿಗೆ ವಿಚಾರನ ಮುಗಿಸಿದ್ರೆ 2 ಅವರ್ ಒಳಗಡೆ ಅಂಥವರು ಒಂದು ನಮ್ಮ ನೇತ್ರದಾನ ಮಾಡಿದಾಗ ಬೇರೆ ಅವ್ರಿಗೆ ಒಂದು ದಾನ ಆಗುತ್ತೆ, ಮತ್ತು ಅವ್ರಿಗೊಂದು ನಮ್ಮ ಪ್ರಪಂಚ ನೋಡೋಕ್ಕೆ ಒಂದು ಅವಕಾಶ ಸಿಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು NRR ಯುವ ಬ್ರಿಗೇಡ್ ವತಿಯಿಂದ ಈ ಒಂದು ನೇತ್ರದಾನ ಶಿಬಿರವನ್ನು ಕೂಡ ನಾವು ಆಯೋಜನೆ ಮಾಡಿದ್ದೀವಿ. ಪತ್ರಿಕೆ ಪ್ರಕಟಣೆ ಮಾಡಿಸಿದ್ವಿ, ಪತ್ರಿಕೆಯಲ್ಲಿ ಪಾಂಪ್ಲೆಟ್ಸ್ ಎಲ್ಲ ಹಾಕಿಸಿ ಎಲ್ಲ ಮಾಡ್ತಾಯಿದ್ದೀವಿ. ಎಲ್ಲ ಒಂದಷ್ಟು ಬ್ಯಾನರ್ಸ್ ಎಲ್ಲ ಹಾಕಿ ಎಲ್ಲ ಮಾರ್ಕೆಟಿಂಗ್ ಥರ, ಅಂದರೆ ಜನಗಳ ವಿಚಾರನ ಮುಗಿಸ್ಬೇಕು, ಇಲ್ಲಿ ಕಾರ್ಯಕ್ರಮ ಆಗ್ತಾಯಿದೆ ಅಂತ ಹೇಳೋದಕ್ಕೆ ನಾವೊಂದು ಅಂದಾಜು ಒಂದು 15,000 20,000 ಜನ ಇಲ್ಲಿ ಬರ್ಬೋದು ಅಂತ ಒಂದು ಅಂದಾಜು ಮಾಡ್ಕೊಂಡಿದ್ವಿ. ಅದಕ್ಕೆ ಬೇಕಾದಂಥ ವ್ಯವಸ್ಥಿತವಾಗಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ಆನೇಕಲ್ ಹೃದಯ ಭಾಗ, ಸೊ ಈ ಒಂದು ಭಾಗದಲ್ಲಿ ಕೂಡ ಈಗ ಬರೋಂಥವ್ರಿಗೆ ಟ್ರಾಫಿಕ್ ಆಗ್ಬೋದು, ಆಮೇಲೆ ಪೊಲೀಸ್ ಬಂದೋಬಸ್ತ್ ಬೇಕಾಗ್ತದೆ, ಯಾವ ರೀತಿ ಯೋಜನೆಗಳನ್ನು ಮಾಡ್ಕೊಂಡಿದ್ದಾರೆ? ಈಗಾಗಲೇ ನಾವು ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ, ಲೆಟರ್ ಸಮೇತನೇ ಈ ಥರ 1,000 ಜನ ಬರ್ತಾ ಇದ್ದಾರೆ, ಅವ್ರಿಗೆ ವ್ಯವಸ್ಥಿತವಾಗಿ ಟ್ರಾಫಿಕ್ ಜಾಮ್ ಆಗಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರಿಗೂ ಕೊಟ್ಟಿದ್ದೀವಿ. ಮತ್ತು ಈಗ ಮೊನ್ನೆ ಏನು RCCಗೆ ಇದು ಮಾಡಿದಾಗ ಸ್ವಲ್ಪ ಸಮಸ್ಯೆ ಆಯಿತು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆರೋಗ್ಯ ಅಧಿಕಾರಿಗಳನ್ನು ಭೇಟಿ ಮಾಡಿ ಆಂಬುಲೆನ್ಸ್ ವ್ಯವಸ್ಥೆ ಏನು ಮಾಡಬೇಕು ಅದನ್ನು ಮಾಡಿದ್ದೀವಿ. ಮತ್ತು ಅಗ್ನಿಶಾಮಕ ದಳದವ್ರ ಹತ್ರ ಹೋಗಿ ಅಲ್ಲೂ ಕೂಡ ಅವ್ರ ಹತ್ರ ಮಾತಾಡಿ ಅವರು ಅಮೌಂಟನ್ನು ಪೇ ಮಾಡಬೇಕು ಅಂತೇಳಿ ಅದು ಎಲ್ಲ ಮಾಡಿ ಬಂದಿದ್ದೀವಿ. ನಮ್ಮದು ರಿಸರ್ವ್ ಬರುತ್ತೆ, ಅಗ್ನಿಶಾಮಕ ದಳದ ಕೂಡ ನಾವು ರಿಸರ್ವ್ ಆಗಿ ರೆಡಿ ಮಾಡ್ತಾಯಿದ್ದೀವಿ. ಸರ್ಕಾರ ಕೂಡ ನಮಗೊಂದು SOI ಅಂತ ಮಾಡಿದ್ದಾರೆ, ಅದ್ರ ಪ್ರಕಾರ ನಾವು ಏನೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು ಅದೆಲ್ಲ ನಿಯಮಗಳನ್ನ ಪಾಲನೆ ಮಾಡೋದಕ್ಕೆ ನಮ್ಮ ತಂಡ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. NRR ಬ್ರಿಗೇಡ್ ಯುವ ಬ್ರಿಗೇಡ್ ವತಿಯಿಂದ SR ಫೌಂಡೇಶನ್ ಮತ್ತು ಯೂರೋಸ್ಕಿಡ್ಸ್ ಅವರವರ ಸಹಯೋಗದೊಂದಿಗೆ ಆನೇಕಲ್ ತಾಲೂಕಿನ ಹೃದಯ ಭಾಗವಾದ ಆನೇಕಲ್ನಲ್ಲಿ ಈ ದಿನ ನಾವು ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ರಕ್ತದಾನ ಶಿಬಿರ ಆರೋಗ್ಯ ಶಿಬಿರವನ್ನು 12ನೇ ತಾರೀಕು ಶನಿವಾರ ಆಯೋಜಿಸ್ತಿದ್ದೇವೆ. ಅದು ಪೂರ್ವಭಾವಿಯಾಗಿ ಈ ದಿನ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಎಲ್ಲ ನಮ್ಮ ಸ್ನೇಹಿತರಾದಂಥ ಸುರೇಶ್ ಬಾಬು ಅವರು ತುಂಬ ಅಚ್ಚುಕಟ್ಟಾಗಿ ವಿವರಣೆ ಕೊಟ್ಟಿದ್ದಾರೆ. ಅದೇ ರೀತಿ ಈಗ ನಮ್ಮ ಸ್ನೇಹಿತರು ನಾವು ಎಲ್ಲ ಒಟ್ಟುಗೂಡಿ ಮಾಡ್ತಿರೋದು, ಇದು ಯಾವುದೇ ಪಕ್ಷ ಅಥವಾ ಪಕ್ಷ ಅತೀತವಾಗಿ ಮಾಡಿಲ್ಲ. ಇದು ಒಂದು ಸಾರ್ವಜನಿಕ ಉದ್ದೇಶವಾಗಿ ಸರ್ವಜನ ಸುಖಿನೋ ಭವ ಅಂತೇಳಿ ಮಾಡುವಂಥ ಕಾರ್ಯಕ್ರಮ. ಇಲ್ಲಿ NRR ಬ್ರಿಗೇಡ್ ಅಂದರೆ ಶಿಕ್ಷಣ ಮತ್ತು ಸೇವೆ, ಆರೋಗ್ಯ ಸೇವೆ ಎರಡೇ ಇದರ ಅಜೆಂಡಾ ಆಗಿರುತ್ತೆ. ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ರೀತಿಯಾದ ಸಹಕಾರ ನೀಡೋದು, ಆರೋಗ್ಯ ಸೇವೆಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದ ಸಹಕಾರ ನೀಡುವ ಮೂಲ ಉದ್ದೇಶ ಆಗಿರುತ್ತೆ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸ್ನೇಹಿತರು, ನಮ್ಮ ಆನೇಕಲ್ ಎಲ್ಲ ಸಾರ್ವಜನಿಕರು, ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಒಗ್ಗೂಡಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೋರಿಕೊಳ್ಳುತ್ತಾರೆ. NRR ಬ್ರಿಗೇಡ್ ಯುವ ಬ್ರಿಗೇಡ್ ಅಂತ ಇವತ್ತು ನಡೀತಾ ಇದೆ. ಹಾಗೆ
ಶ್ರೀನಿವಾಸ ಕಲ್ಯಾಣೋತ್ಸವ ಸರ್ವೇ ಜನ ಸುಖಿನೋ ಭವಂತು ಎಂದು ತಾಲೂಕಿನ ಜನತೆಗೆ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಂದು NRR ಯುವ ಬ್ರಿಗೇಡ್ನ ಕಾರ್ಯಕ್ರಮವನ್ನು ದಿನಾಂಕ 12ರಂದು ಆಯೋಜಿಸಲಾಗಿದೆ. ರಕ್ತದಾನ ಶಿಬಿರ ಮತ್ತು ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ. ಭಗವಂತ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಭಕ್ತರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ನಾಗರಿಕ ಬಂಧುಗಳ ವಿನಂತಿ, ಲೋಕ ಕಲ್ಯಾಣೋತ್ಸವವಾಗಿ ಶನಿವಾರ ಸಂಜೆ 6 ಗಂಟೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ನಾಡಿನ ಸಮಸ್ತ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಭಗವಂತನ ಆಶೀರ್ವಾದ ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳ್ಕೊಳ್ತೀವಿ. ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ತಪ್ಪದೇ ಭಾಗಿಯಾಗಲಿ ಅಂತ ವಿನಂತಿ ಮಾಡ್ತೀವಿ.